ಒಬ್ಬ ರಾಜ ಹೊರಟಿದ್ದ. ಹೀಗೆ ಎಷ್ಟು ಸುಂದರ ಕಥೆ, ಭಾರತ ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಥೆ, ಅಷ್ಟೇ ಪರಿಣಾಮಕಾರಿಯಾದ ಕಥೆ, ನೆನಪಿಟ್ಟುಕೊಳ್ಳಬೇಕಾದ ಕಥೆ ಅದು. ಒಬ್ಬ ರಾಜ ಹೊರಟಿರ್ತಾನೆ. ಹೀಗೆ ಹೋಗ್ತಾ ಇರುವಾಗ ಒಂದು ಸುಂದರ ತೋಟ, ಬಹಳ ಸುಂದರವಾಗಿರ್ತದ ತೋಟ, ಎತ್ತರವಾದಂಥ ವೃಕ್ಷಗಳು. ಆ ತೋಟದ ಮಾಲೀಕ ಒಬ್ಬ ಮುಪ್ಪಿನ ಮುದುಕ, 80 ವರ್ಷ ವಯಸ್ಸು. ಆತ ಗಿಡಗಳನ್ನು ನೆಡ್ತಾ ಇರ್ತಾನೆ, ಮಾವಿನ ವೃಕ್ಷವನ್ನು ನೆಟ್ಟಿರ್ತಾನೆ, ಅದಕ್ಕೆ ನೀರು ಹಾಕ್ತಿರ್ತಾನೆ. ಆವಾಗ ರಾಜ ಹಾದಿಯಿಂದ ಹೋಗುವಾಗ ನೋಡ್ತಾನೆ, ಮುಪ್ಪಿನ ಮುದುಕ, ಬಹಳ ಮುಪ್ಪಾಗ್ಯದ, ಇಂದೇನು ನಾಳೆಯೋ ನಾಡ್ದೋ ಅಷ್ಟು ಮುಪ್ಪಾಗ್ಯದ ಈ ಮನುಷ್ಯ. ಇಂಥವ ಗಿಡ ಹಚ್ಚಿ, ಮಾವಿನ ವೃಕ್ಷ ಹಚ್ಚಿ ಅದಕ್ಕೆ ನೀರು ಹಾಕ್ತಾನಲ್ಲ, ಎಷ್ಟು ವಿಚಿತ್ರ ಅಂದವ ಮಹಾರಾಜ. ಆ ಮುದುಕನ ಹತ್ತಿರ ಬಂದ. ಮಹಾರಾಜನ ನೋಡಿದ ಕೂಡಲೇ ಮುದುಕನಿಗೆ ಬಹಳ ಸಂತೋಷ ಆಯಿತು. ಮಹಾನುಭಾವರೇ ನಮಸ್ಕಾರ ಅಂತ ಹೇಳ್ದ. ಅದೆಲ್ಲ ಆಯಿತು, ಏನು ಮಾಡ್ತಾ ಇದೀಯಾ ಅಂತ ಕೇಳ್ದ ರಾಜ. ಏನು ಈ ಗಿಡವನ್ನು, ಮಾವಿನ ಈ ತರುವನ್ನು ಹಚ್ತಾ ಇದ್ದೇನೆ ಅಂತ. ಇದು ಎಷ್ಟು ವರ್ಷಕ್ಕೆ ದೊಡ್ಡದಾಗ್ತದೆ ಅಂದ ರಾಜ. ಇದು ಒಂದು 10-15 ವರ್ಷಗಳ ನಂತರ ಹಣ್ಣು ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ ಅಂದ ಮುದುಕ. ನಿನಗೆ ವಯಸ್ಸು ಎಷ್ಟಾಗ್ಯಾವ ಅಂದ ರಾಜ. ನನಗೆ 80 ಮೇಲೆ ಆಗ್ಯಾವ ಅಂದ. ನೀನು 15 ವರ್ಷ ಬದುಕ್ತೇನು ಅಂತ ಕೇಳ್ದ. ನಾನು ಬದುಕಲಿಕ್ಕಿಲ್ಲ ಅಂದ. ಮತ್ತು ಹಸ್ತಿ ಯಾಕೆ ಅಂದ. ಯಾವ ಕಾರ್ಯದ ಫಲ ನೀನು ಅನುಭವಿಸೋದಿಲ್ಲವೋ ಅದನ್ನು ನೀನು ಮಾಡ್ತೀಯಲ್ಲ, ಎಷ್ಟು ಹುಚ್ಚಿರಬೇಕು ನೀನು ಅಂದ. ಗಿಡ ಇಂದಷ್ಟೇ ಫಲ ಉಣ್ಣೋ ಭರವಸೆ ಇಲ್ಲ. ಇಂದ ನಾಳೆ, ಈ ವರ್ಷ ನಾಡಿನ ವರ್ಷ ನೀನು ಹೋಗ್ತಿ, ದುಡಿದು ದುಡಿಮೆಯ ಫಲ ನೀನು ಅನುಭವಿಸದೇ ಇದ್ದರೆ ಮಾಡಿದ್ದಕ್ಕೆ ಲಾಭ ಏನು ಅಂದ. ಎಷ್ಟು ಒಳ್ಳೆ ವಿಚಾರ ಒಂದು ರಾಜಂದು. ನಾವೇನು ಮಾಡ್ತೇವೆ ಅದರ ಫಲ ನಾವು ಉಣಬೇಕಲ್ಲ. ಮುದುಕ ತನ್ನ ಫಲ ತಾನು ಉಣೋದಿಲ್ಲ, ಆದರೆ ಗಿಡ ಹಚ್ತಾ ಇದ್ದಾನೆ. ಇದು ಹುಚ್ಚುತನ ಅಂದ ರಾಜ. ಅವಾಗ ಅವ ಹೇಳ್ದ, ಯಾರು ಮುದುಕ, ಮಹಾನುಭಾವರೇ, ನಮ್ಮ ಹಿಂದಿನವರು ಹಚ್ಚಿದ ಗಿಡದ ಫಲ ನಾ ಉಣಕತ್ತೀನಿ. ನಾ ಹಚ್ಚಿದ್ದು ಅಲ್ಲ, ನಮ್ಮ ತಂದೆ ಹಚ್ಚಿದ, ನಮ್ಮ ಅಜ್ಜ ಹಚ್ಚಿದ. ಅವರು ವೃಕ್ಷಗಳು, ವಿಶಾಲವಾದ ವೃಕ್ಷಗಳು, ಸಾವಿರ ಹಣ್ಣುಗಳನ್ನು ಕೊಡ್ತಾವ. ಹುಟ್ಟಿನಿಂದ ಇಲ್ಲಿ ತಕ ಅವ್ರ ಫಲ ಉಂಡೇನೆ, ಇನ್ನು ನನ್ನ ಫಲ ಮುಂದಿನವರು ಉಣಬೇಕಲ್ಲ ಅಂದ. ಹೆಂಗದು ಮಾಡೋದು? ಚಲೋ ಕೆಲಸ ಮಾಡೋದು, ಮಾಡಿದ್ದೆಲ್ಲ ನಮಗೆ ಫಲ ಕೊಡಬೇಕಂತ ಅಲ್ಲ, ಅದು ಧರ್ಮ ಅಲ್ಲ. ನಾವು ಇನ್ನೊಬ್ಬರ ಕರ್ಮದ ಫಲ ಹೆಂಗೆ ಉಣ್ತೇವೆ, ಹಾಗೆ ನಮ್ಮ ಕರ್ಮದ ಫಲ ಇನ್ನೊಬ್ಬರು ಉಳ್ಳಿ ಅನ್ನುವ ಭಾವದಿಂದ ಕೆಲಸ ಮಾಡೋದಕ್ಕೆ ಧರ್ಮ, ಕ್ರಿಯಾಚಾರ ಅಂತಾರೆ. ಕ್ರಿಯಾಚಾರ ನಮ್ಮದು ನಾಮ ತಿನ್ಬೇಕಂದ್ರೆ ಹೆಂಗೆ? ನಾವೆಲ್ಲ ಹಂಗೆ ಭಾವಿಸೋದು, ಕೆಲಸ ಮಾಡೋದು ಫಲನೇ ಇಲ್ಲ ಅಂದರೆ ಹೆಂಗೆ ಅಂತೇವಿ. ಮತ್ತು ಮಂದಿ ಮಾಡಿದ್ದನ್ನು ನಾವು ತಿಂತೇವಲ್ಲ. ಎಲ್ಲ ನಾವು ಕಟ್ಟೇವೇನು? ಈಗ ಭಾರತವನ್ನು ಕಟ್ಟಿದವರು ಸಾವಿರ ಜನ ಇದ್ದಾರೆ, ಲಕ್ಷ ಜನ ಆಗಿ ಹೋಗಿದ್ದಾರೆ. ಎಷ್ಟು ಜನ ಪ್ರಾಣ ಕೊಟ್ಟಾರೆ, ಅದರ ಸವಿ ಫಲ ನಾವು ತಿಂತೇವೆ. ಅದಕ್ಕೆ ನಾವು ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಿದರೆ ನಮ್ಮ ಕ್ರಿಯಾದ ಫಲ, ನಮ್ಮ ಆಚರಣೆ ಫಲ ಮುಂದಿನವರು ಉಣಬೇಕಾಗ್ತದೆ. ಹಾಗೆ ನಮಗೆ ದೊರೀತೋ ಸಂತೋಷ, ದೊರೆದಿದ್ರೆ ಇನ್ನೊಬ್ಬರಿಗೆ ದೊರೀತದಲ್ಲ, ಅದು ಸಂತೋಷ. ಈ ಭಾವಿತ್ತು ಅಂದರೆ ಕ್ರಿಯಾಚಾರ ಧರ್ಮ, ಇದು ಧರ್ಮ. ಈಗ ಕಸ ಹೊಡೆದಾರೆ ಇದನ್ನೆಲ್ಲ, ನಾವ ಹೊಡೆದೇವಿ, ನಾವ ಕುಂಡಿರ್ತೇವಿ ಅಂದರೆ ಒಬ್ಬರೇ ಕುಂಡಿರ್ಬೇಕಾಗತ್ತೆ. ಅದ್ರಾಗೇನು ಮಜಾ ಇರ್ತದೆ? ತಾನೇ ಕಸ ಹೊಡ್ಕೊಂಡ, ತಾನೇ ಹಾಸ್ಕೊಂಡ, ಮಕ್ಕೊಂಡ, ಇದಕ್ಕೆ ಮಜಾ ಅನಿಸೋದಿಲ್ಲ. ಕಸ ಹೊಡೆದವರು ಸರ್ದಾರ, ಇಷ್ಟು ಜನ ನೀವು ಕುಂತಿರಲ್ಲ,
ಅವರು ಮಾಡಿದ ಕರ್ಮದ ಫಲವನ್ನು ನೀವು ಅನುಭವಿಸ್ತೀರಲ್ಲ, ಇದು ಅವರ ಧರ್ಮ, ಇದು ಆಚರಣಾತ್ಮಕ ಧರ್ಮ. ಹಂಗಿರೋದು ಕ್ರಿಯಾಚಾರ ಅಂತ ಕರೀತಾರೆ ಇದಕ್ಕೆ. ಎಷ್ಟು ಚಲೋ ಆಚಾರ ಅದ ಇದು. ಮಾಡಬೇಕು ಮನುಷ್ಯ ದಿನಕ್ಕೆ ಒಂದರೆ ಚಲೋ, ಅಥವಾ ಜೀವನದಾಗ ಒಂದಿಷ್ಟು ಚಲೋ 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 ಆಗೊಮ್ಮೆ ಈಗೊಮ್ಮೆ ಪ್ರಸಂಗ ಬಂದಾಗಲೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರೋದೇ ಕ್ರಿಯಾಚಾರ ಧರ್ಮ. ಕ್ರಿಯಾಚಾರ ಏನೇ ಇರಲಿ, ಆ ಕೆಲಸ ಅದು ಸಾಮಾನ್ಯ ಇರಬಹುದು, ದೊಡ್ಡದೇ ಇರಬಹುದು, ಕೆಲಸ ಮಾಡೋದು, ಮೈಯಿಂದ ಕೆಲಸ ಮಾಡೋದು ಕ್ರಿಯಾಚಾರ. ನಮಗೆ ಇಂದ್ರಿಯಗಳದಾವ, ನಮಗೆ ಕೈಯ ಕಾಲ ಮೈಯ ಎಲ್ಲ ನಿಸರ್ಗ ನಮಗೆ ಕೊಟ್ಟದೆ, ಅವುಗಳನ್ನು ಬಳಸಿಕೊಂಡು ಒಂದಿಷ್ಟು ಕೆಲಸ ಮಾಡೋದು. ಇಲ್ಲಿ ಕೆಲಸದ ಈ ಜಗತ್ತ ಕೆಲಸದ ಮ್ಯಾಗ ನಿಂತದೆ. ನಾವು ಮಾಡಿದರೆ ಸ್ವರ್ಗ ಆಗ್ತದೆ, ನಾವು ಮಾಡದೇ ಇದ್ದರೆ ಹೋಗೇ ಬಿಡ್ತದೆ, ಅದರ ವೈಭವ ಹೋಗ್ತದೆ. ನಾವು ಮಾಡೋದು ಒಂದಿಷ್ಟು ಚಂದ ಕೆಲಸ ಮಾಡೋದು, ಕೆಲಸ ಮಾಡೋದು. ಬದುಕು ನಿಲ್ಲೋದು ಕೆಲಸದ ಮ್ಯಾಗ. ಒಂದು ಜ್ಯೋತಿ ಉರಿಬೇಕಾಗಿತ್ತು ಅಂದರೆ ಎಣ್ಣೆ ಹಾಕೋ ಕೆಲಸ, ಒಂದಿಷ್ಟು ಎಣ್ಣೆ ಹಾಕಬೇಕು. ಅದಕ್ಕೆ ಪಣತಿಗೆ ಒಂದಿಷ್ಟು ಎಣ್ಣೆ ಹಾಕಬೇಕು, ಅದ ಒಂದು ಕೆಲಸ ಧರ್ಮ. ಬಂದ ಎಣ್ಣೆ ಚೆಲ್ಲದ ಅಧರ್ಮ ಅಷ್ಟೆ. ಎಷ್ಟು ಸುಲಭದ ಇದೆ. ಎಣ್ಣೆ ಹಾಕದ ಧರ್ಮ, ಎಣ್ಣೆ ಚೆಲ್ಲದ ಅದ. ಬತ್ತಿ ಚಾಚದ ಧರ್ಮ, ಬತ್ತಿ ಚೆಲ್ಲಿದ ಅಧರ್ಮ. ಸರಳ ಅಷ್ಟೆ. ಹಾಗೆ ಒಳ್ಳೆಯ ಕೆಲಸ ಹೀಗೆ ಮಾಡಿದ ಧರ್ಮ ಬಂತ, ಅದು ನಮ್ಮ ಜೀವನವನ್ನು ಕೆತ್ತದ, ರೂಪಿಸ್ತದೆ. ಹೆಂಗೆ ಕಲ್ಲಲ್ಲಿ ಕೆತ್ತಾನ ಒಬ್ಬ ಸುಂದರ ಮೂರ್ತಿಯನ್ನು, ಇಂಥ ಸಣ್ಣ ಪುಟ್ಟ ಕೆಲಸಗಳಿಂದ ನಮ್ಮ ಧರ್ಮ ಜೀವನ ರೂಪುಗೊಳ್ಳುತ್ತದೆ. ಭಾಳ ದೊಡ್ಡದ ಮಾಡಬೇಕಂತ ಎಲ್ಲದ, ಕೋಟಿಗಟ್ಟಲೆ ಅಬ್ಜಗಟ್ಟಲೆ ಖರ್ಚು ಮಾಡೋರೇ ಧರ್ಮ ಮಾಡ್ತಾರಂತಲ್ಲ. ಪ್ರತಿಯೊಬ್ಬ ಮನುಷ್ಯ ಧರ್ಮ ಮಾಡಬಲ್ಲ. ಗುಡಿ ಕಟ್ಟಿಸ್ತಾನ, ಅವ ಕೋಟಿಗಟ್ಟಲೆ ಹಣ ಹಾಕಿ ಒಬ್ಬ ಶ್ರೀಮಂತ ಗುಡಿ ಕಟ್ಟಿಸ್ತಾನ, ಅವನ ತಾಕತ್ತು ಗುಡಿ ಕಟ್ಟಿಸಿದ. ಇನ್ನೊಬ್ಬ ಭಕ್ತ ಬರ್ತಾನ, ಏನೂ ಇಲ್ಲ, 2 ಹೂ ತಂದು ಹಿಂಗಿಡ್ತಾನ, ಅವನ ಧರ್ಮ ಅದ. 2 ಹೂ ತಂದಿಟ್ಟ, ಸುವಾಸನೆ ಹರಿತು, ಮಲ್ಲಿಗೆಯ ಹೂವ ಸುವಾಸನೆ ತುಂಬಿತು ಗುಡಿಯೊಳಗೆ. ಗುಡಿ ಎಷ್ಟದ ಅಷ್ಟು ಸುವಾಸನೆ ತುಂಬಿತು, ಖರ್ಚು ಮಾಡಿಲ್ಲ. ಅದರ ಧರ್ಮ. ಅವ ಕೋಟಿ ಖರ್ಚು ಮಾಡಿ ಗುಡಿ ಕಟ್ಟಿದ, ಇವ ಸ್ವಲ್ಪ ಪರಿಶ್ರಮ ಮಾಡಿ ಸುವಾಸಿತ ಮಾಡಿದ. ಇದು ಧರ್ಮ. ನಮಗೇನು ಸಾಧ್ಯದ ಅಂಥ ಸುಂದರ ಕೆಲಸವನ್ನು ಮಾಡ್ತಾ ಇರಬೇಕು. ಅದು ಕ್ರಿಯಾಚಾರ. ಎಷ್ಟು ಚಲೋ ಅದ ಮತ್ತು ಎಷ್ಟು ಸುಲಭದ ಇದೆ. ಸುಮ್ಮನೆ ಒಂದು ಕೆಲಸ ಮಾಡು. ಈಗ ತಂದಿಟ್ರಲ್ಲ, ಈಗ ಎಲ್ಲ ಪುಷ್ಪ ಇಟ್ಟಾರೆ, ಪಾಪ ಯಾರೋ ತಂದಿಟ್ಟಾರೆ, ಹಾಗೆ ಬರ್ತಾವೆ ನೀವೆಲ್ಲ ಹೂಗಳು. ಅದಕ್ಕೇನೋ ನೀರು ಹಾಕ್ಯಾರ, ಅದಕ್ಕೊಂದಿಷ್ಟು ರಕ್ಷಣೆ ಮಾಡ್ಯಾರ. ನಿನ್ನೆ ತಕ ಅವು ಚೆಂದಾಗಿ ಬೆಳೆದಾವ. ಬೆಳಿಗ್ಗೆ ಹೂ ಬಂದಾಗ ತಾವು ಅನುಭವಿಸಲಾರದೆ ಅದನ್ನು ಹಾಗೆ ತೆಗೆದು ಅದು ಕೆಡಲಾರ್ದಂಗೆ, ಅದು ಹೂವು ಅದೇನು ಬಾಡ್ಲಾರ್ದಂಗೆ ಅಷ್ಟು ಮೃದುವಾಗಿ ತಂದಿಲ್ಲಿಟ್ಟು ಹೋಗ್ಯಾರಲ್ಲ. ಇದು ಕ್ರಿಯಾಚಾರ ಧರ್ಮ ಇದೆ. ಮಾಡೋದು ಮಾಡೋದು ಎದಕ್ಕೆ ಮಾಡೋದು ಅಂದರೆ ಧರ್ಮ ಸಂಗ್ರಹಕ್ಕಾಗಿ ಮಾಡೋದು. ಧರ್ಮದ ಕೆಲಸ ನಮ್ಮ ಮನಸ್ಸಿಗೆ ರೂಪ ಕೊಡ್ಕೋತ ಹೋಗ್ತದೆ. ಮನಸ್ಸಿನ ಮೇಲೆ ಉಂಟಾಗುವ ಸಂಸ್ಕಾರಗಳು, ಅದಕ್ಕಾಗಿ ಧರ್ಮದ ಕಾರ್ಯ ಮಾಡೋದು. ಯಾರಿಗರೆ ಉಪಕಾರ ಅಲ್ಲ, ನಮ್ಮ ಧರ್ಮ ಭಾವ ಬೆಳೆಯೋದಕ್ಕಾಗಿ ಮಾಡೋದು. ನಮ್ಮ ಜೀವನಕ್ಕೆ ಕಳೆ ಬರೋದಕ್ಕಾಗಿ ಮಾಡೋದು. ನಾವೇನು ಭಾವಿಸ್ತೇವೆ, ನಾವೊಂದು ಚಲೋ ಕರ್ಮ ಮಾಡಿದೇವಿ ಅಂದರೆ ಇಷ್ಟೆಲ್ಲ ಜನ ಕೊಂಡಾಡಬೇಕು ಅಂತ ನಾವಂತೇವಿ.
ಅದು ಚಲೋ ಕೆಲಸ. ಆದರೆ ಧರ್ಮ ರೂಪ ತಾಳಬೇಕಾಗಿತ್ತು ಅಂದರೆ ತಿಳ್ಕೋಬೇಕು, ನಾನು ನನ್ನ ಆನಂದಕ್ಕಾಗಿ ಮಾಡೋದು, ಇದು ಧರ್ಮ ಸಂಗ್ರಹಕ್ಕಾಗಿ ಮಾಡೋದು, ಧರ್ಮ ಸಂಗ್ರಹಕ್ಕಾಗಿ ಮಾಡೋದು. ಲೋಕ ಸಂಗ್ರಹ ಮೇವಾಪಿ ಅಂದಿಲ್ಲ, ಲೋಕ ಸಂಗ್ರಹಕ್ಕಾಗಿ ಮಾಡೋದು, ಧರ್ಮ ಸಂಗ್ರಹಕ್ಕಾಗಿ ಮಾಡೋದು, ಜನತೆಗಾಗಿ ಮಾಡೋದು, ಆ ಬಳಿಕ ಧರ್ಮ ಸಂಗ್ರಹಕ್ಕಾಗಿ ಮಾಡೋದು ಮಾಡಬೇಕು. ಅವು ಕೆಲಸಗಳದಾವಲ್ಲ, ಆ ಕೆಲಸಗಳು ಚಿಕ್ಕವು, ಅವು ಜೀವನಕ್ಕೆ ರೂಪ ಕೊಡಕ್ಕೆ ಶುರು ಮಾಡ್ತಾವ. ಅವಾಗ ಒಬ್ಬ ಧರ್ಮ ಪುರುಷ ತಯಾರಾಗ್ತಾನ. ಯಾರ ತಗೊಳ್ಳಿ, ಜಗತ್ತಿನಾಗ ಯಾವುದೇ ಒಬ್ಬ ಸಂತ ಕೆಲಸದ ಮೂಲಕ ಸಣ್ಣ ಸಣ್ಣ ಸುಂದರ ಕೆಲಸ ಮಾಡಿ ಒಂದು ಧರ್ಮ ಜೀವನ ಕಟ್ಕೋತಾನೆ, ಧರ್ಮ ಜೀವನ ಕಟ್ತಾನೆ. ಜೀವನದ ತುಂಬ ಒಂದೇ ಕೆಲಸ ಅಲ್ಲ, ಎಲ್ಲ ಹೆಜ್ಜೆ ಹೆಜ್ಜೆಗೆ ಕೆಲಸ ಮಾಡಬೇಕು. ಹೇಳಿ ಒಂದು ಕ್ಷಣ ಕೂಡ ಕೆಲಸ ಇಲ್ಲದೆ ಇರೋಕ್ಕಾಗ್ತದೇನು? ಮಾಡೋ ಕೆಲಸ ಪ್ರತಿ ಕ್ಷಣ ಏನು ಮಾಡ್ತೇವೆ ಅದನ್ನು ಚಲೋತಾಗಿ ಮಾಡೋದು, ಸದ್ಭಾವದಿಂದ ಮಾಡೋದಷ್ಟೆ. ಒಳ್ಳೆ ಕೆಲಸ ಮಾಡೋದು. ಯಾವುದು ಒಳ್ಳೆ ಕೆಲಸ, ಯಾವುದು ಕೆಟ್ಟ ಕೆಲಸ, ಇದನ್ನು ಯಾರಿಂದಲೂ ಕಲಿಬೇಕಾಗಿಲ್ಲ. ನಮ್ಮ ಎದೆ ನಮಗೆ ಹೇಳ್ತಿರ್ತದೆ ಅಷ್ಟೆ. ನಮ್ಮ ಕೆಲಸೇ ನಮಗೆ ಹೇಳ್ತದೆ, ನಮ್ಮ ಕೈ ನಮಗೆ ಹೇಳ್ತಾವ, ನಮ್ಮ ಕಾಲುಗಳು ನಮಗೆ ಹೇಳ್ತಾವ, ನಮ್ಮ ಮೈ ನಮಗೆ ಹೇಳ್ತದೆ, ಸುತ್ತಲಿರುವಂಥ ನಿಸರ್ಗ ಹೇಳ್ತದೆ ಇದು ಅಲ್ಲ ಅಂತ, ಇದು ಹೌದು ಅಂತ. ಇಲ್ಲೇನು ಬಾಟ್ಲಿ ಹಿಂಗೆ ಇಟ್ಕೊಂಡಿರ್ತೀವಿ, ಬಾಟ್ಲಿನೇ ಹೇಳ್ತದೆ, ತನ್ನ ಮ್ಯಾಲೆ ಒಂದು ಬರ್ಕೊಂಡಿರ್ತದೆ. ಏನಂತ ಬರ್ಕೊಂಡಿರ್ತದೆ? ಕುಡಿ, ನಿನಗೆ ಕ್ಯಾನ್ಸರ್ ಆಗ್ತದೆ, ಆಗೋ ಸಂಭವದ ಅಂತ ಬರ್ಕೊಂಡಿರ್ತದೆ. ಅದು ಹೇಳ್ತದೆ ಇದು ಬ್ಯಾಡು ಅಂತ. ಹಾಗೆ ಜಗತ್ತು ಸ್ವಲ್ಪ ನಾವು ಮುಕ್ತವಾಗಿ ಇದ್ದರೆ ಜಗತ್ತು ಮತ್ತು ನಮ್ಮ ಹೃದಯ ನಮಗೆ ಹೇಳ್ತದೆ ಇದು ಸರಿ, ಇದು ತಪ್ಪ, ಇದನ್ನು ಮಾಡು, ಇದು ಮಾಡೋದು ಬೇಡ, ಇದು ಕ್ರಿಯಾಚಾರ, ಇದು ಕ್ರಿಯಾಚಾರ ಅಲ್ಲ, ಅಕ್ರಿಯ, ಇದು ಅಕಾರ್ಯ, ಇದು ಕಾರ್ಯ, ಇದನ್ನು ತಿಳ್ಕೋ. ಕಾರ್ಯ ಯಾವುದು, ಅಕಾರ್ಯ ಯಾವುದು? ಕಾರ್ಯ ಅಂದರೆ ಮಾಡಬೇಕಾದದ್ದು, ಅಕಾರ್ಯ ಅಂದರೆ ಮಾಡಬಾರದ್ದು, ಮಾಡಬೇಕಾದದ್ದು. ಇವೆರಡು ನಾವು ಅದನ್ನು ನಿಶ್ಚಯ ಮಾಡಬೇಕು. ಇದನ್ನು ಮಾಡೋಣ, ನಮಗೆ ಉಳಿದವ್ರು ಏನಾದರೂ ಮಾಡಲಿ, ಆದರೆ ನಾವು ಚಲೋ ಕೆಲಸ ಮಾಡೋದು. ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಿದ್ರು, ನೀವು ಕೇಳಿರಬೇಕು. ಈಶ್ವರಚಂದ್ರ ವಿದ್ಯಾಸಾಗರ ಬಹಳ ದೊಡ್ಡ ವ್ಯಕ್ತಿಗಳು, ಬಹಳ ದೊಡ್ಡವರು. ಅವರ ತಾಯಿ, ಇವರು ಸಣ್ಣವರಿದ್ದರು ಈಶ್ವರಚಂದ್ರ ವಿದ್ಯಾಸಾಗರರು. ಆವಾಗ ಅವರ ತಾಯಿ ಮನೆಯೊಳಗೆ ಆಕೆ ದಿನಾಲು ಕಸ ಗೂಡಿಸ್ತಿದ್ಲು. ತನ್ನ ಮನೆಯ ಹೊರಗೆ ಅಂಗಳಿರ್ತದಲ್ಲ, ಅಂಗಳದ ಕಸ ಗೂಡಿಸ್ತಿದ್ಲು. ಆಕೆ ದಿನಾಲು ಕಸ ಹೊಡೆಯೋದು. ಬರೀ ತನ್ನ ಮನೆ ಎದರಂತಿಲ್ಲ, ಎಲ್ಲಿ ಕಸ ಅದ ಹಿಂಗೆ ಹೊಡೆದು ಸರಿಸ್ತಿದ್ಲು. ಅದನ್ನು ಒಂದು ಕಡೆ ಸಂಗ್ರಹಿಸಿ ಅದನ್ನು ಕಳಿಸ್ತಿದ್ಲು. ಹೀಗೆ ಸ್ವಚ್ಛ ಮಾಡ್ತಿದ್ಲು. ಆದರೆ ಒಂದು ಘಟನಾ ನಡೀತಿತ್ತು. ಸಣ್ಣ ಹುಡುಗ ಈಶ್ವರಚಂದ್ರ ವಿದ್ಯಾಸಾಗರ ನೆರೆಮನೆಯವ್ರು ಇರ್ತಿದ್ರಲ್ಲ, ಅವರೇನು ಮಾಡ್ತಿದ್ರು, ತಮ್ಮ ಮನೆ ಅದರ ಒಂದು ಇಟ್ಟಿಟ್ಟು ಕಸ ಏನಿರ್ತಿತ್ತೋ ಅದನ್ನು ಎಲ್ಲ ಗೂಡಿಸಿ ಇವ್ರ ಮನೆ ಮುಂದೆ ಹಾಕಿ ಹೋಗಿದ್ರು. ಅವ್ರಿಗೆ ಒಂಥರ ಆನಂದ, ಹೆಂಗೂ ಹೊಡ್ಕೊಂಡು ಹೋಗಲಿ, ನಾವು ಕಸ ಓದು ಅಲ್ಲಿ ಹಾಕೋದಕ್ಕಿಂತ ಇವ್ರ ಮನೆ ಮುಂದೆ ಹಾಕಿದ್ರೆ ತಾವ ಒಯ್ತಾರಂತ ಅವ್ರು ಹಾಕ್ತಿದ್ರು. ಹಿಂಗೆ ಆಗ್ತದೆ ಒಮ್ಮೊಮ್ಮೆ, ನಮ್ಮ ಮನಸ್ಸು ಹಂಗೆ ಕೆಲಸ ಮಾಡ್ತದೆ. ಜಗತ್ತಿನಾಗೆ ಇವರಿಬ್ಬರೇ ಇರೋದು. ಒಬ್ಬರು ತಮ್ಮ ಕಸ ಇನ್ನೊಬ್ಬರ ಮುಂದೆ ಹಾಕೋರು, ಇನ್ನೊಬ್ಬರು ಕಸ ಕೂಡಿಸಿ ದೂರ ಸರಿಸೋರು. ಇಬ್ಬರೇ ಈ ಜಗತ್ತಿನಾಗಿರೋದ, ಇಬ್ಬರೇ ಇವರು.
ಈಗ ತಾಯಿ ಏನು ಮಾಡ್ತಿದ್ಲು ಅಂದ್ರೆ, ಒಂದು ದಿವಸ ಸಹಿತ ನೀವು ಕಸ ನಮ್ಮ ಓಣ್ಯಾಗ ನಮ್ಮ ಮನೆ ಮುಂದೆ ಯಾಕೆ ಚೆಲ್ಲಿರಿ ಅಂತ ಕೇಳ್ತಿರ್ಲಿಲ್ಲ. ಆಕೆ ಕಸ ತುಂಬಿಕೊಂಡು ಹೋಗಿ ಮತ್ತೆ ಎಲ್ಲಿ ಹಾಕಬೇಕೋ ಹಾಕ್ತಿದ್ಲು. ಈ ಹುಡುಗ ನೋಡ್ತಾನೆ ಇದ್ದ, ಈಶ್ವರಚಂದ್ರ ವಿದ್ಯಾಸಾಗರ. ಅವಾಗ ಇಷ್ಟು ಸಿಟ್ಟು ಬಂತು, ಬೇಜಾರು ಆತು. ನಮ್ಮ ತಾಯಿ ಪಾಪ ಎಷ್ಟು ಕಷ್ಟಪಟ್ಟು ಸ್ವಚ್ಛ ಮಾಡ್ತಾಳೆ, ಇವ್ರು ಹಾಕಿ ಹೋಗ್ತಾರ ಅಂತ ಸಿಟ್ಟು ಬಂತು ಹುಡುಗನಿಗೆ. ಬಂದು ಏನು ಮಾಡ್ಲಿಕ್ಕಾಗ್ತದೆ ಸಣ್ಣ ಹುಡುಗ, ಅವ್ರು ದೊಡ್ಡವರು ಸುತ್ತಮುತ್ತ ಇದ್ದವರು ಸಮರ್ಥರೇ ಚೆಲ್ತಾರ ಕಸ, ಹಂಗೆ ಉಳಿದವ್ರು ಯಾರು ಚೆಲ್ಲೋದಲ್ಲ. ತಿಳಿತಾನೆ ಅವಾಗ ಜಗಳಕ್ಕೆ ತಯಾರಿರ್ತಾರೆ ಅವರು, ಇಲ್ಲದಿದ್ರೆ ಅವ್ರ್ಯಾಕೆ ಚೆಲ್ತಾರೆ. ಹಂಗೆ ಇತ್ತು. ಈ ಹುಡುಗನಿಗೆ ಏನು ಮಾಡ್ಬೇಕು ತಿಳಿಲಿಲ್ಲ. ಹುಡುಗ ಒಂದು ನಿರ್ಣಯ ಮಾಡ್ದ, ತಾಯಿ ಹತ್ತಿರ ಬಂದ. ತಾಯಿ ಕೇಳ್ದ, ಏನು ನೀನು ಎಷ್ಟು ದಿವಸ ಅಂತ ಕಸ ಹೊಡಿತಿ ಹಿಂಗ ಅಂದ. ಅವ್ರು ಹಂಗ ಹಾಕವ್ರೆ, ನೀ ಹಂಗ ತಗೊಂಡೋಗಿ ಚೆಲ್ತೀಯಲ್ಲ, ಇದೆಷ್ಟು ದಿವಸ ಮಾಡ್ತಿ ಅಂದ. ನೀನು ತಕರಾರು ಯಾಕೆ ಮಾಡಬಾರ್ದು ಅಂದ. ಆಕೆ ತಾಯಿ ಹೇಳಿದ್ಲು ಹುಡುಗನಿಗೆ, ನಕ್ ಹೇಳಿದ್ಲು, ನಾನು ಇರೋ ತಕ ಮಾಡ್ತೀನಿ ಅಂತ. ಅದೇನು ದೊಡ್ಡ ಮಾತಾ ಅಂದ್ಲು. ಅವ್ರು ಚೆಲ್ಲಿದ್ರೇನು ನಾವು ಚೆಲ್ಲಿದ್ರೇನು, ಕಸ ಕಸ ತೆಗಿಯೋದು, ಅದನ್ನು ತೆಗಿಯೋದು. ನಾನು ಎಷ್ಟು ದಿವಸ ಇರ್ತೇನೆ ಜಗತ್ನ್ಯಾಗ, ಏನು ಸಾಧ್ಯ ಅದ ಅಷ್ಟು ದಿವಸ ನೀ ಕಸ ಚೆಲ್ತೀನಿ ಅಂದ್ಲು. ಆವಾಗ ಈಶ್ವರಚಂದ್ರ ವಿದ್ಯಾಸಾಗರ ಬದಲಾದ. ಅವ ನಿರ್ಣಯ ಮಾಡಿದ, ನಮ್ಮ ತಾಯಿ ನನ್ನ ಗುರು. ಮುಂದೆ ಇದೇ ಈಶ್ವರಚಂದ್ರ ವಿದ್ಯಾಸಾಗರ್ ಜಗತ್ ಪ್ರಸಿದ್ಧ ಸಂತನಾಗ್ತಾನೆ. ನಮ್ಮ ತಾಯಿ ನನ್ನ ಗುರು, ಮಾಡಬೇಕು. ಯಾರು ಕೆಟ್ಟ ಕೆಲಸ ಮಾಡ್ಯಾರ ಇದು ಮಹತ್ವದ್ದಲ್ಲ, ನಾವು ಚಲೋ ಕೆಲಸ ಮಾಡಬೇಕು ಅಷ್ಟೆ. ಎಷ್ಟು ಚಂದದ ಇದು, ನಾವು ಚಲೋ ಕೆಲಸ ಮಾಡೋದು. ಅವರೇನಾದರೂ ಮಾಡಲಿ, ಇವರೇನಾದರೂ ಮಾಡಲಿ, ಯಾರೇನಾದರೂ ಮಾಡಲಿ, ನಾವು ಮಾಡೋದು. ಈ ಮಾತನ್ನು ಕಲಿಸಿದವಳು ಈಶ್ವರಚಂದ್ರ ವಿದ್ಯಾಸಾಗರರ ತಾಯಿ. ಹುಡುಗನಿಗೆ ಕಲಿಸಲಿಲ್ಲ, ಹೇಳಿ ಏನು ಮಾಡಿದ್ಲು, ಮಾಡಿ ಕಲಿಸಿದ್ಲು ಅಷ್ಟು. ಮಾಡಿ ಕಲಿಸಿದ್ಲು. ಮುಂದೆ ಎಷ್ಟು ದಿವಸ ಅಂತ ಕಸ ಚೆಲ್ಲವ್ರು ಚೆಲ್ತಾರೆ. ಒಂದು ದಿವಸ ತಕರಾರು ಮಾಡ್ದಂಗೆ ಈಕೆ ಕಸ ಹೊಡ್ಯಕ್ಕೆ ಶುರು ಮಾಡಿದ್ಲಲ್ಲ, ಎಷ್ಟು ದಿವಸ ಅಂತ ಚೆಲ್ಲವ್ರಿಗೆ ಚೆಲ್ಲಬೇಕು ಅನ್ನಿಸ್ತದೆ ಹೇಳಿ ಹೇಳಿ. ಮುಂದೆ ಹುಡುಗ ಏನು ಮಾಡ್ದ, ಇನ್ನೊಂದು ಕೆಲಸ ಮಾಡ್ದ ಈಶ್ವರಚಂದ್ರ ವಿದ್ಯಾಸಾಗರ್. ಅವರು ತಂದು ಹಾಕೋದ್ರಾಗ ಹೊರಗೆ ಹೋಗಿದ್ದ, ಬಾಗಿಲ ತೆರೆದು ಹೋಗಿ ಹೇಳ್ತಿದ್ದ, ಹಾಕ್ರಿ ನಮ್ಮ ತಾಯಿ ಒಯ್ತಾಳ ಅಂತಿದ್ದ. ಹಾಕ್ರಿ, ಇಲ್ಲೇ ಹಾಕ್ರಿ, ಇಲ್ಲೇ ಹಾಕ್ರಿ ಅಂತಿದ್ದ. ಈ ಹುಡುಗ ಅನ್ನೋದನ್ನು ನೋಡಿ ಅವರೆಲ್ಲ ನಾಚಿದ್ರು. ಪರಿಣಾಮ ಆಯ್ತು. ಮುಂದೇನು ಮಾಡಿದ್ರು ಗೊತ್ತೇನು, ಇವ್ರ ಮನೆ ಕಸ ಅವ್ರು ಹೊಡ್ಯಕ್ಕೆ ಶುರು ಮಾಡಿದ್ರು. ಅದು ಆಗ್ತದೆ. ಕ್ರಿಯಾಚಾರ. ನಾವು ಚಲೋ ಕೆಲಸ ಮಾಡ್ಕೋತ ಹೋಗೋದು.